ಹಾಯ್, ಎಲ್ಲರಿಗೂ ನಮಸ್ತೆ. ಫ್ರೆಂಡ್ಸ್, ನನಗೆ ಯೂಟ್ಯೂಬಿಂದ ಮೊದಲ ಪೇಮೆಂಟ್ ಬಂದಿದೆ. ಅದು ಎಷ್ಟು ಬಂತು, ಹೇಗೆ ಬಂತು ಮತ್ತು ಎಷ್ಟು ತಿಂಗಳಾದ ಮೇಲೆ ಬಂತು, ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು ಯಾವಾಗ, ಯಾಕೆ ಸ್ಟಾರ್ಟ್ ಮಾಡಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಲಾಸ್ಟಲ್ಲಿ ಎಷ್ಟು ಬಂದಿದೆ ಅಂತ ಹೇಳಿದ್ದೀನಿ. ನಾನು ಜಯ, ನೀವು ನೋಡ್ತಾ ಇದ್ದೀರಾ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನನ್ನ ಎಲ್ಲ ಯೂಟ್ಯೂಬ್ ಕುಟುಂಬದವರಿಗೂ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನನ್ನ ಕುಟುಂಬದವರಾಗ್ತೀರಾ ಅಲ್ವಾ. ಹಾಗಾಗಿ ಎಲ್ರಿಗೂ ನನ್ನ ಧನ್ಯವಾದವನ್ನು ಹೇಳ್ತೀನಿ. ನೀವು ಇಷ್ಟೊಂದು ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಈ ಮಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ತುಂಬ 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 ಥ್ಯಾಂಕ್ಸ್. ನನ್ನ ಪರಿಚಯ ಅಂದರೆ, ನಾನು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಒಂದು ಪುಟ್ಟ ಹಳ್ಳಿಯವಳು. ನಾನು ಹೌಸ್ ವೈಫು. ನಾನು ಯೂಟ್ಯೂಬ್ನ ತುಂಬಾ ನೋಡ್ತಾ ಇದ್ದೆ. ಹಾಗಾಗಿ ನನಗೂ ಒಂದು ಯೂಟ್ಯೂಬ್ ಮಾಡಬೇಕು ಅಂತ ಅನ್ನಿಸ್ತು. ಅದರಿಂದ ಕಲ್ತ್ಕೊಳ್ತಿದ್ದೆ. ತುಂಬ ವಿಷಯಗಳನ್ನು ಯೂಟ್ಯೂಬಿಂದನೇ ಕಲ್ತಿದ್ದೀನಿ. ಹಾಗಾಗಿ ಕೆಲವು ನಾನು ಕಲ್ತಿರೋದನ್ನು ಮತ್ತೆ ಕೆಲವರಿಗೆ ಕಲಿಸ್ಬೇಕು. ಹಾಗಾಗಿ ನಾನು ಯೂಟ್ಯೂಬ್ ಹೇಗೆ ಮಾಡೋದು ಅಂತ ಕಲಿಬೇಕು ಅಂತ ನಾನು ಯೂಟ್ಯೂಬನ್ನ ಸ್ಟಾರ್ಟ್ ಮಾಡಿದೆ. ಹೊಸ ತನ್ನ ಕಲಿಬೇಕು ಅಂದರೆ ತುಂಬ ಆಸೆ ಆಗುತ್ತೆ ನನಗೆ. ಹಾಗಾಗಿ ಏನಾದರೂ ಒಂದು ಮಾಡಬೇಕು ಅಂತ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದೆ. ಮೊದಲೆಲ್ಲ ಆದರೆ ಹಳ್ಳಿಲಿರೋರಿಗೆ ಏನೂ ಮಾಡಲಿಕ್ಕೆ ಅವಕಾಶಗಳಿರಲಿಲ್ಲ. ಆದರೆ ಈಗ ಹಾಗಲ್ಲ, ತುಂಬಾ ಅವಕಾಶಗಳಿದೆ. ಹಾಗಾಗಿ ಹಳ್ಳಿಯಲ್ಲಿ ಇರೋರು ಕೂಡ ಏನು ಬೇಕಾದರೂ ಮಾಡ್ಬೋದು. ಈಗಿನ ಕಾಲದಲ್ಲಿ ಸುಮ್ಮನೆ ಮನೆಯಲ್ಲಿ ಕುಳಿತಿರೋ ಬದಲು ನಮಗೆ ಗೊತ್ತಿರೋ ಕೆಲವು ವಿಷಯಗಳನ್ನು ನಾನಿಲ್ಲಿ ಹೇಳಬೇಕು ಅಂತ ಯೂಟ್ಯೂಬನ್ನ ಸ್ಟಾರ್ಟ್ ಮಾಡಿದೆ. ಇವೆಲ್ಲ ನನ್ನ ಚಾನಲ್ನಲ್ಲಿರುವಂಥ ವೀಡಿಯೋಸ್ ಥಂಬ್ನೇಲ್ಗಳನ್ನು ನಾನಿಲ್ಲಿ ಹಾಕಿದ್ದೀನಿ. ನೀವು ಯಾರಾದರೂ ನನ್ನ ಚಾನಲ್ನ ನೋಡಿಲ್ಲ ಅಂದರೆ ನೋಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ನಾನು ತುಂಬಾ ಗಾರ್ಡನ್ ವಿಡಿಯೋ, ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಮತ್ತು ಸಿಮೆಂಟಿಂದ ಪಾಟ್ ಮಾಡೋದು ಹೇಗೆ ಎಲ್ಲವನ್ನು ಹಾಕಿದ್ದೀನಿ, ನೀವು ನೋಡ್ಬೋದು. ನನಗೆ ಯೂಟ್ಯೂಬ್ ಅಂದರೆ ಏನು ಅಂತಲೇ ಇರಲಿಲ್ಲ ಮೊದಲು. ಆದರೆ ನಾನು ವಿಡಿಯೋ ಮಾಡಬೇಕು ಅಂತ ಯೂಟ್ಯೂಬಲ್ಲಿ ಕೆಲವು ವಿಡಿಯೋಗಳನ್ನು ನೋಡಿ, ತುಂಬ ಜನರ ವಿಡಿಯೋಗಳನ್ನು ನೋಡಿದ್ದೀನಿ. ಅವೆಲ್ಲ ನೋಡಿ ಎಡಿಟಿಂಗ್ ಕಲಿತೆ, ಥಂಬ್ನೇಲ್ ಕಲಿತೆ. ಎಲ್ಲವನ್ನು ಯೂಟ್ಯೂಬಿಂದನೇ ಕಲಿತು ಯಾವ ರೀತಿ ನಾವು ಅದಕ್ಕೆಲ್ಲ ಫಿಲಪ್ ಮಾಡಬೇಕು, ಫಾರಮ್ಗಳನ್ನೆಲ್ಲ ಫಿಲಪ್ ಮಾಡಬೇಕು, ಅದನ್ನೆಲ್ಲ ನನ್ನ ಮೊಬೈಲಿಂದನೇ ಮಾಡ್ತಾಯಿದ್ದೀನಿ. ಇದು ನಂದು ಹಳೆ ಮೊಬೈಲು, ತುಂಬ ಹೊಸ ಮೊಬೈಲು ಕೂಡ ನಾನು ಇದಕ್ಕೆ ತಗೊಂಡಿಲ್ಲ. ಹಾಗೆ ನಾನು ಏನನ್ನೂ ಇದಕ್ಕಾಗಿ ಯೂಟ್ಯೂಬಿಗಾಗಿ ನಾನು ಏನನ್ನೂ ತಗೊಂಡಿಲ್ಲ. ಇನ್ಮೇಲೆ ಒಂದು ಮೊಬೈಲ್ ಆದರೂ ತಗೋಬೇಕು. ಈ ಮೊಬೈಲ್ ಒಡೆದು ಹೋಗಿದೆ, ಅದರಿಂದನೇ ನಾನು ವೀಡಿಯೋಸ್ ಮಾಡ್ತೀನಿ. ತುಂಬ ಕ್ಲಾರಿಟಿ ಇಲ್ಲ, ಆದರೂ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್ ನಿಮಗೆಲ್ರಿಗೂ. ಎಡಿಟಿಂಗನ್ನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ತುಂಬ ಕಲಿತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟಿಂದ ಇನ್ನು ಮುಂದೆ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯೂಟ್ಯೂಬಲ್ಲಿ ತುಂಬಾ ಕಲಿಯೋದಿದೆ. ನಾನು ಈ ಚಾನಲ್ನಲ್ಲಿ ಕೆಲವು ಲೈವ್ ಕೂಡ ಮಾಡಿದ್ದೀನಿ. ನಾನು ಕೆಲವು ಯೂಟ್ಯೂಬ್ ಫ್ರೆಂಡ್ಸ್ ಜೊತೆ ಲೈವಿಗೆ ಹೋಗಿ ಅವರಿಂದ ತುಂಬಾ ಕಲ್ತ್ಕೊಂಡಿದ್ದೀನಿ. ಅವರೆಲ್ಲರ ಸಪೋರ್ಟು ಕೂಡ ನನಗೆ ಇದೆ. ಅವರೆಲ್ಲರ ಸಪೋರ್ಟಿಂದ ಇದು ಸಾಧ್ಯವಾಯಿತು. ತುಂಬಾ ಹೊಸ ಫ್ರೆಂಡ್ಸು ಲೈವಿಗೆ ಹೋದಾಗ ನನಗೆ ಸಿಕ್ಕಿದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಇಲ್ಲಿ ನಾನು ಯಾರೊಬ್ಬರನ್ನ ತಗೊಳ್ಳಲ್ಲ, ಯಾಕಂದರೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಕುಟುಂಬದವರಾಗಿರ್ಬೋದು, ಮತ್ತು ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮದಿರು, ನಮ್ಮ ಮಕ್ಕಳು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾನು ಈ ಮಟ್ಟಕ್ಕೆ ಎಡಿಟಿಂಗ್ ಮಾಡಿ ನನಗೆ ಇಂಗ್ಲೀಷ್ ಕೂಡ ಅಷ್ಟೊಂದು ಬರಲ್ಲ. ನಾನು ಕನ್ನಡ ಮೀಡಿಯಂ PUC ಕಲ್ತಿರೋದು. ಈ ಯೂಟ್ಯೂಬ್ ಮಾಡಿದ ಮೇಲೆ ನಾನು ಎಲ್ಲವನ್ನು ಕಲಿತಾ ಇದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನಮಗೆ ಅದರ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ. ಯಾಕಂದರೆ 1,000 ಸಬ್ಸ್ಕ್ರೈಬರು ಮತ್ತು 4,000 ವಾಚ್ ಅವರ್ ಆಗಬೇಕು. 1,000 ಸಬ್ಸ್ಕ್ರೈಬರು ಹೇಗೋ ಆಗಿಬಿಡತ್ತೆ, ಆದರೆ 4,000 ಎಲ್ಲ ವಿಡಿಯೋದಿಂದ ವಾಚ್ ಅವರ್ ಆಗಬೇಕು. ಅದು ತುಂಬ ಕಷ್ಟ. ಆದರೆ ನನಗೆ 5.5 ತಿಂಗಳಿಗೆ ಅದೆಲ್ಲ ಕಂಪ್ಲೀಟ್ ಆಗಿ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ರೆ ನನಗೆ ನಾನು
ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು ಏಪ್ರಿಲ್ 2023 17ನೇ ತಾರೀಕಿಗೆ ಒಂದು ಶಾರ್ಟಿಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಶಾರ್ಟನ್ನು ಹಾಕ್ತಾ ಬಂದೆ. 1 ವಾರ 2 ವಾರ ಶಾರ್ಟನ್ನೇ ಹಾಕಿದ್ದೆ. ಆಮೇಲೆ ವಿಡಿಯೋ ಮಾಡಿ ನೋಡೋಣ, ಕಲಿಯೋಣ ಅಂತ ಕಲಿತೆ. ನನ್ನ ಹತ್ರ ಮೊದಲು ಟ್ರೈಪಾಡು ಕೂಡ ಇರಲಿಲ್ಲ. ನನ್ನ ಭಾವನ ಮಗಳು ನನಗೆ ಟ್ರೈಪಾಡ್ ಕೊಡಿಸಿದ್ಲು. ಅವಳದ್ದು ಯೂಟ್ಯೂಬ್ ಚಾನಲ್ ಇದೆ, ಪ್ರಾರ್ಥನಾ ಹೆಗಡೆ ವಸಿಷ್ಠ ಅಂತ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಅವಳು ಆಮೇಲೆ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾಳೆ. ನನ್ನ ಹತ್ರ ಇರೋ ಹಳೆ ಮೊಬೈಲಲ್ಲೇ ಹೇಗೋ ವಿಡಿಯೋನ ಮಾಡಿ ಅದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದೆ. ತುಂಬ ಕಡಿಮೆ ವ್ಯೂಸ್ ಬರ್ತಾಯಿತ್ತು ಮೊದಲೆಲ್ಲ. ಆಮೇಲೆ ಎಲ್ರಿಗೂ ಶೇರ್ ಮಾಡಿ ಎಲ್ಲ ಆದಮೇಲೆ 500 ಸಬ್ಸ್ಕ್ರೈಬರ್ ಹೇಗೇಗೋ ಆಯಿತು. ಇದು ನೋಡಿ, ರಿಪೋರ್ಟ್ ಆ್ಯಂಡ್ ಗಾರ್ಡನ್ ವಿಡಿಯೋ. ಇದು ಸ್ವಲ್ಪ ಮೊದಲನೇ ಬಾರಿಗೆ ನನ್ನ ವಿಡಿಯೋ ಓಡಿರೋ ಅಂಥ ವಿಡಿಯೋ. ಎಲ್ಲ ನೋಡ್ತಾ ಹೋಗಿ ನನ್ನ ಜರ್ನಿನ ಇಲ್ಲಿ ಸ್ಕ್ರೀನ್ಶಾಟ್ ಹೊಡೆದು ಹಾಕಿದ್ದೀನಿ. ಕೆಲವು ಮಾತ್ರ ಇದೆ, ಎಲ್ಲವೂ ಇಲ್ಲ. ನನಗೆ ಸೆಪ್ಟೆಂಬರ್ 27ನೇ ತಾರೀಕಿಗೆ ಮೋನೋಗೆ ಅಪ್ಲೈ ಮಾಡೋಕ್ಕೆ ಎಲ್ಲ ಕ್ರೈಟೀರಿಯಾನು ಕಂಪ್ಲೀಟ್ ಆಯಿತು. ಅಪ್ಲೈ ಮಾಡಿದೆ. ಹಾಗೆ ನನಗೆ 28ಕ್ಕೆ ಅಪ್ರೂವಲ್ ಬಂತು. ಹಾಗೆ ಅಲ್ಲಿಂದ ನನಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಯಾವ ವ್ಯೂಸ್ ಬರುತ್ತೋ ಪ್ರತಿಯೊಂದು ವಿಡಿಯೋಗೂ ಅಲ್ಲಿಂದ ಮೇಲೆ ವಿಡಿಯೋಸ್ ಬರೋದೆಲ್ಲ ನಮಗೆ ಕೌಂಟ್ ಆಗುತ್ತೆ. ಅಲ್ಲಿಂದ ನಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. $10 ಆದಮೇಲೆ ಗೂಗಲ್ ಪಿನ್ ಬರುತ್ತೆ. ಅದನ್ನು ನಾವು ಕ್ರೋಮ್ಗೆ ಹೋಗಿ ಅದನ್ನು ಫಿಲಪ್ ಮಾಡಬೇಕು. ಹಾಗೆ ನೋಡಿ, ತುಂಬ ಜನ ಸಪೋರ್ಟ್ ಮಾಡಿ ನನ್ನ ಚಾನಲ್ ಈಗ ತುಂಬ ಮುಂದೆ ಹೋಗ್ತಾ ಇದೆ. ಥ್ಯಾಂಕ್ ಯು ಎಲ್ರಿಗೂ. ಅಷ್ಟಾದಮೇಲೆ ನಮಗೆ ದುಡ್ಡು ಬರಲ್ಲ. ಆಮೇಲೆ ನಮಗೆ ವೆರಿಫಿಕೇಷನ್ ಅಂತ ಇರುತ್ತೆ. ಅದಕ್ಕೆ ನಾವು ಬ್ಯಾಂಕ್ ಅಕೌಂಟು, ಪಾನ್ ಕಾರ್ಡ್ ಲಿಂಕು ಎಲ್ಲ ಹಾಕಾದ್ಮೇಲೆ $100 ಆಗಬೇಕು. $100 ಆದಮೇಲೆ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬ್ಯಾಂಕಿಗೆ ಜಮಾ ಆಗುತ್ತೆ. ಬ್ಯಾಂಕ್ ಅಕೌಂಟನ್ನೆಲ್ಲ ನಾವು ತುಂಬಬೇಕು. ನನಗೆ ಡಿಸೆಂಬರ್ 15ಕ್ಕೆ $100 ಆಗುತ್ತೆ. 15ಕ್ಕೆ ಆದರೆ 15ಕ್ಕೆ ಅದು ರಿನಿವಲ್ ಆಗಲ್ಲ. ಜನವರಿ 1ಕ್ಕೆ ನಮಗೆ ಅದು ತಿಂಗಳಿಗೆ ಒಂದು ಸಾರಿ ರಿನಿವಲ್ ಮಾಡ್ತಾರೆ. ಹಾಗಾಗಿ ನನಗೆ ಜನವರಿ 1ಕ್ಕೆ ನಿಮಗೆ ದುಡ್ಡು ಬರುತ್ತೆ ಅಂತ ಬಂತು. ಆದರೆ ಜನವರಿ 1ಕ್ಕೆ ನಮಗೆ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರಲ್ಲ. ಜನವರಿ 21ಕ್ಕೆ ನನಗೆ ಅದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಂತ ಬಂತು. ಆದರೆ 21ರಿಂದ 26 ಒಳಗಡೆ ಬರುತ್ತೆ ಅದು. ನನಗೆ 23ರ ಸಂಜೆ ನನಗೆ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂತು. ಅದು ಎಷ್ಟು ಬಂತು ಅಂದರೆ ನನಗೆ ಆಲ್ರೆಡಿ 2.5 ತಿಂಗಳಿಗೆ $100 ಕಂಪ್ಲೀಟ್ ಆಗಿದೆ. 3ನೇ ತಿಂಗಳಿಗೆ ನನಗೆ ದುಡ್ಡು ಬಂತು. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ $100 ಆದಮೇಲೆ ನಮಗೆ ದುಡ್ಡು ಬರುತ್ತೆ ಅಂತ. ಆದರೆ ಅದು ಎಷ್ಟು ತಿಂಗಳಿಗೆ ಬರುತ್ತೆ ಅಂತ ನೋಡಿ, ಇಲ್ಲಿ ನಾನು ಸ್ಕ್ರೀನ್ಶಾಟ್ ಹೊಡೆದಿದ್ದೀನಿ. ಯಾವ್ಯಾವ ತಿಂಗಳ ಎಷ್ಟೆಷ್ಟು ಬಂದಿದೆ ಅಂತ ನೀವು ಝೂಮ್ ಮಾಡ್ಕೊಂಡು ನೋಡಿ. ಈ ತಿಂಗಳು ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ. ಯೂಟ್ಯೂಬಲ್ಲಿ ಎಷ್ಟು ಬಂದಿದೆ ಅಂತ ಹೇಳಬಾರ್ದು ಅಂತಾರೆ. ಆದರೆ ನಾನು ಹೇಳಿದ್ದೀನಿ, ಏನಾಗುತ್ತೋ ಅಂತ ಗೊತ್ತಿಲ್ಲ, ತೋರಿಸಿದ್ದೀನಿ. ನಮಗೆ ವ್ಯೂಸಿಗೆ ಇಂತಿಷ್ಟು ಅಂತ ಬರಲ್ಲ. ಆದರೆ ಒಂದು ಅಂದಾಜು ಹೇಳೋದಾದರೆ 3000 ವ್ಯೂಸಿಗೆ ನಮಗೆ $1 ಬರುತ್ತೆ. ಇನ್ನೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ಕೇಳಿ. ಮುಂದಿನ ಯಾವುದಾದ್ರೂ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಬಾಯ್. ಮುಂದಿನ ಹೊಸ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ.